ಈ ದೇವಸ್ಥಾನದ ಒಂದು ಆಗು ಹೋಗು ಈ ಪೂಜಾ ಕೈಂಕರ್ಯಗಳನ್ನ ತುಂಬಾ ಹತ್ರದಿಂದ ನೋಡ್ಕೊಂಡ್ ಬಂದಿದ್ದೀನಿ ತುಂಬಾ ವರ್ಷಗಳಿಂದ. ಈ ವಿಚಾರ ಬಂದು ಈಗ ಇಲ್ಲಿ ಆಗ್ತಾ ಇರುವಂತ ವಿದ್ಯಮಾನಗಳ ಬಗ್ಗೆ, ಈ ದೇವಸ್ಥಾನದ ಬಗ್ಗೆ, ಶ್ರೀ ಕ್ಷೇತ್ರದ ಬಗ್ಗೆ ಇಲ್ಲದೇ ಇರೋ ಒಂದು ಅಪಪ್ರಚಾರನ ಸುಮಾರು ವರ್ಷಗಳಿಂದ ಭಿತ್ತಿ ಪತ್ರಗಳ ಮೂಲಕ, ಸಾಮಾಜಿಕ ಜಾಲತಾಣಗಳ ಮೂಲಕ ಯಾವುದೇ ತರಹದ ಉರುಳಿಲ್ದದ ಮಾತುಗಳನ್ನ ಆಡ್ಕೊಂಡು, ಸತ್ಯಕ್ಕೆ ದೂರವಾದ ವಿಷಯಗಳನ್ನ ತಕೊಂಡು, ಆಧಾರವಿಲ್ಲದ ವಿಷಯಗಳನ್ನ ತಗೊಂಬಂದು ದೇವಸ್ಥಾನದ ಬಗ್ಗೆ ಅಪಪ್ರಚಾರ ಮಾಡ್ತಾ ಇರೋದು ತುಂಬಾ ದಿನಗಳಿಂದ ಕಂಡು ಬಂದಿದೆ. ಈಗ ಒಂದು 4-5 ದಿವಸದಿಂದ ನಡೀತಾ ಇರೋ ಇನ್ಸಿಡೆಂಟ್ ಏನಂತಂದ್ರೆ, ಒಂದು ಕುಟುಂಬದ ಭಾಗವಾಗಿರುವಂತ ಒಬ್ಬ ಪೂಜಾರಿ ಸಪ್ರೇಟ್ ನನ್ಗೆ ಬೇಕು ಅಂತ ಬಂದು ಇಲ್ಲೊಂದು ವಾದ ಮಂಡಿಸ್ತಾ ಇದ್ದಾನೆ. ಅದ್ರ ಬಗ್ಗೆ ನಾನೇ ಆಗ್ಲಿ ಇನ್ನೊಬ್ಬರೇ ಆಗ್ಲಿ ಅಂತ ಮಾತಾಡೋ ರೈಟ್ಸ್ ಇಲ್ಲ. ಯಾಕಂದ್ರೆ ಅದು ಹೈಕೋರ್ಟ್ ಅಲ್ಲಿ ಇದೆ. 7-8 ಆಗ್ಲಿ ಹೈಕೋರ್ಟ್ ಅಲ್ಲಿ ಇದೆ, ಅದ್ ತಗೊಂಬರ್ಲಿ. ಮತ್ತೆ ಇವರು ಪೂಜಾರಿ ಮುತ್ತಯ್ಯ ಅಂತ ಇವರ ಕುಟುಂಬದ ಭಾಗ ಅವರು. ಈ ತರ ನೋಡ್ತಾ ಬತ್ತು ಅಂದ್ರೆ 6 ಕುಟುಂಬದಲ್ಲಿ 100 ಜನ ಅಣ್ತಮ್ಮದಿರಿದ್ದಾರೆ. ಈ ತರ ಭಾಗ ಮಾಡ್ಕೊಡ್ತೀನಿ ಅಂತಂದ್ರೆ 300 ಜನಕ್ಕೆ ಭಾಗ ಮಾಡ್ಕೊಡ್ಬೇಕಾಗುತ್ತೆ. 6 ಕುಟುಂಬನೂ ಪ್ರತಿ ವರ್ಷನೂ 6 ವರ್ಷಕ್ಕೆ ಒಂದ್ಸತಿ ದೇವ್ರು ಬರುತ್ತೆ. ಅವರು ಪ್ರತಿಯೊಬ್ಬರು ಅನುಸರಿಸ್ಕೊಂಡು ಅಣ್ಣ ತಮ್ಮದಿರು ಮಾಡ್ಕೊಂಡು ಹೋಗ್ತಾರೆ. ಬಟ್ ಇವ್ರ ಪಾಲಲ್ಲಿ ಏನಾಗಿದೆ, ಇವರ ಸ್ವಂತ ಕುಟುಂಬದ ಸಮಸ್ಯೆನ ಊರಿನ ಸಮಸ್ಯೆ ಮಾಡ್ತಾ ಇದ್ದಾರೆ, ತಾಲೂಕಿನ ಸಮಸ್ಯೆ ಮಾಡ್ತಾ ಇದ್ದಾರೆ. ಈ ಮೊದ್ಲೆಲ್ಲ ಏನಾಗಿತ್ತು, ಈ ದೇವಸ್ಥಾನ 2019 ಈ ತರ ಜೀರ್ಣೋದ್ಧಾರ ಆಗಿರಲಿಲ್ಲ. ನಮ್ಮ ಸ್ಥಳೀಯ ಶಾಸಕರು ಸನ್ಮಾನ್ಯ CP ಯೋಗೇಶ್ವರ್ ಅವರು, ನಮ್ಮ ನಾಯಕರು, ಇವರ ಒಂದು ಅಧ್ಯಕ್ಷತೆಯಲ್ಲಿ ಈ ಕೋಡಂಬಳ್ಳಿ, ಕೊಂಡಾಪುರ, ಹುಚ್ಚೇನದೊಡ್ಡಿ, ನಾಗಪುರ ಸ್ಥಳೀಯ ಗ್ರಾಮಸ್ಥರೆಲ್ಲ ಸೇರ್ಕೊಂಡು ಒಂದು ಸೇವಾ ಸಮಿತಿ ಅಂತ ಮಾಡ್ಕೊಂಡು ದೇವಸ್ಥಾನದಲ್ಲಿ ಬಂದಂತ ಆದಾಯ ಮತ್ತೆ ಊರೂರು ಎಲ್ಲ ಹೋಗಿ ಲಾಟ್ರಿ ಎತ್ತಿ ದೇವಸ್ಥಾನ ಜೀರ್ಣೋದ್ಧಾರ ಮಾಡಿದ್ದಾರೆ. ಇದು ಗೊತ್ತಾಗ್ತಲ್ಲ. ಮತ್ತೆ ಈ ರಘು ಸರ್ ಬಗ್ಗೆ ಇಲ್ಲ ಸಲ್ಲದ ಆರೋಪಗಳು ಮಾಡ್ತಾರೆ. ಈಗ ಅವ್ರು ಬಂದ್ಮೇಲೆ 6 ಎಕರೆ ಎತ್ಕುಂಟೆ ಸರ್ವೆ ಆಗಿದೆ. ನಮ್ಮ ದೇವಸ್ಥಾನದ 6 ಎಕರೆ ಎತ್ಕುಂಟೆ ಸರ್ವೆ ಆಗಿದೆ. ಮತ್ತೆ ಬಣ್ಣ ಕಂಡಿರಲ್ಲ ದೇವಸ್ಥಾನ ಎಷ್ಟೋ ವರ್ಷಗಳಿಂದ, ಬಣ್ಣ ಆಗಿದೆ. ಸುತ್ತ ಲೈಟಿಂಗ್ಸ್ ಹಾಕಿದ್ದಾರೆ. ಮತ್ತೆ ನಾಗಪುರದ ಹತ್ರ 1-2 ಎಕರೆ ದೇವಸ್ಥಾನ ಜಾಗಕ್ಕೆ ಟ್ರಂಚ್ ಹಾಕಿ ದೇವಸ್ಥಾನದ ಹೆಸರಿಗೆ ಪಾಣಿ ಮಾಡಿಸಿದ್ದಾರೆ. ಈ ತರ ಎಲ್ಲ ಪಾಪ ಅವ್ರ ಬಗ್ಗೆ ಇಲ್ಲದೆ ಇರುವಂತ ಅಪಪ್ರಚಾರನ ಮಾಡ್ತಾರೆ. ಈ ದೇವಸ್ಥಾನದ ಬಗ್ಗೆ ಅಪಪ್ರಚಾರ ಮಾಡ್ಕೊಂಡು ಬರ್ತಾ ಇದ್ದಾರೆ. ಒಂದು ವ್ಯವಸ್ಥಿತ ಗುಂಪು ಇದೆ. ಆ ಗುಂಪು 2 ವರ್ಷದಿಂದ ಮತ್ತೆ ಅಲ್ಲಿಂದ ಬತ್ತಾ ಒಬ್ಬ RIಗೆ ಧಮಕಿ ಹಾಕ್ತಾರೆ. ಇವ್ರ ತರ ರಿಪೋರ್ಟ್ ಕೊಟ್ಟಿಲ್ಲ ಅಂತ ಒಬ್ಬ VAಗೆ ವಲ್ಗರಾಗಿ ಮಾತಾಡ್ತಾರೆ. ಇವಕ್ಕೆಲ್ಲ ವಿತ್ ಪ್ರೂಫ್ ಇದೆ. ಮತ್ತೆ ದೇವ್ರು ಯಾರಿಂದ ಯಾರ್ಯಾರು ಹೋಯ್ತು ಅನ್ನೋದು ಒಂದು 100 ವರ್ಷದ ರೆಗ್ಯುಲೇಷನ್ ಇದೆ. ಗ್ರಾಮಸ್ತು ಸಿಗ್ನೇಚರ್ ಇದೆ, ಅದ್ರಲ್ಲಿ VA ಸಿಗ್ನೇಚರ್ ಇದೆ. ಈ ತರ ಇದೆ. ಈ ನಾಗೇಶ ಅನ್ನೋನು ನಮ್ಗ ಅಣ್ತಮ್ಮ ಆಗ್ಬೇಕು. ಅವನು ತಮ್ಮಯ್ಯನ ಮಗ ನಾಗೇಶ ಅಂತ ಅವನ ಹೆಸರು. ಒಬ್ಬರಿಗೆ ಏನು ಅಧಿಕಾರ ಇಲ್ಲ, ಎಲ್ಲಾ ಅಣ್ತಮ್ಮದಿರಿಗೆ ಎಲ್ಲಾ ಅಧಿಕಾರ ಇದೆ. ಅವನು ಈಗಾಗ್ಲೇ ದೇವಸ್ಥಾನ ನಿಂತಿರೋ ಜಮೀನ ನಮ್ದು 10 ಎಕರೆ ಅಂದ್ಬಿಟ್ಟು ಕೇಸ್ ಆಡ್ತೀನಿ, ನಾನು ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಅಂದ್ಬಿಟ್ಟು ಇಲ್ದಿರೋದೆಲ್ಲ ತಂದು ಊರೂರಿಗೆ ತಂದು ಹೊಂಟಾಕಿ ಎಲ್ಲ ಮಾಡಿ ಇಲ್ದಿರೋದೆಲ್ಲ ಮಾಡ್ತಾವನೆ. ಈಗ 500 ಜಮೀನ ನಮ್ಮ ಅಪ್ಪಂದು ಅಂತ ಎಲ್ಲಾರ್ಗು ಇಲ್ದಿರೋದನ್ನೆಲ್ಲ ಎತ್ಲು ಕಟ್ಟಿ ಹಿಂಗೆಲ್ಲ ಮಾಡ್ತಾವನೆ. ಆಮೇಲೆ ಈಗ ಅವನ ಹಬ್ಬನ್ಗೆ ಚಾರ್ಜ್ ಕೊಟ್ಟಿದ್ದಾರೆ ಸ್ವಾಮಿ. ಅವನ ಹಬ್ಬನ್ಗೆ ಏನ್ ಕೊಡ್ಲಿಲ್ಲ. 6 ಜನ ಪೂಜಾರಿಗಳಿಗೆ ಏನಿದೋ ಅವ್ರಿಗೆಲ್ಲ ಅಧಿಕಾರ ಇದೆ. ಅವ್ರಿಗೆಲ್ಲ ಸಂಬಳ ಕೊಡ್ತಾ ಇದಾರ ಗೌರ್ಮೆಂಟ್ನವ್ರು? ಇಲ್ಲ. ಇವ್ರ ಮನೆಯವರೆಲ್ಲ ಬರುದು ನಮ್ಗೆ ಸಂಬಳ ಕೊಡ್ಲಿಲ್ಲ, ನಮ್ಗೆ ಅದ್ ಮಾಡ್ಲಿಲ್ಲ ಇದ್ ಮಾಡ್ಲಿಲ್ಲ ಅಂತ ಹೇಳ್ತಾನೆ. ಪೂಜಾರಿಗಳು ಒಬ್ಬರದೇ ಸಮಸ್ಯೆ ಅಲ್ಲ, 6 ಜನದ್ದು ಸಮಸ್ಯೆ ಇದೆ. ನಾವು 100 ಜನಕ್ಕೆ ಭಾಗ ಕೊಡಕ್ಕಾಗಲ್ತೀವಿ ದೇವಸ್ಥಾನನ. ಏನ್ ಮೇನ್ ಅರ್ಚಕರು ಇರ್ತಾರ ಅವ್ರಿಗೆ ಮಾತ್ರ ಕೊಡ್ಬೇಕು. ನಾಗೇಶ ಏನ್ ಹೇಳ್ತಾನೆ, ನಮ್ಮ ಅಪ್ಪಂದೇ ಇರೋದು, ಇನ್ ಯಾರ್ದು ಇಲ್ಲ ಅಂದ್ರೆ ಇಲ್ಲಿ ಮಾಡ್ತಾ ಇರೋರೆಲ್ಲ ಏನ್ ಮಾಡೋರು? ಇವ್ರು ಅವತ್ತಿಂದ ದೇವ್ರು ಮಾಡವ್ರೆ. ಅವನೆಲ್ಲೋ ಕುಡ್ಕೊ ಬಿದ್ದಿ ಅದೆಲ್ಲೆಲ್ಲೋ ಹೋಗಿರ್ತಾನೆ. ಆ ಉಡ್ಸ್ನಲ್ಲಿ ತೋಪಲ್ ಮನೆ ಕಟ್ಕೊಬಿಟ್ಟು ಅವ್ನ್ ಏನಿದ್ದು ಆಧಾರ? ಅವ್ನ್ ಬರೀ ನಾ ಹಿಂಗೆ ಹೇಳುದು, ನಮ್ದು ಕುಡ್ಕೊ ತಿರ್ಗುರ್ಗೆಲ್ಲ ಪೂಜೆ ಕೊಟ್ಮೇಲೆ ದೇವಸ್ಥಾನ ಏನಾದದು? ಇಲ್ದೇ ಇರೋದೆಲ್ಲ ಮಾತಾಡ್ಬಾರ್ದು. ಇವತ್ತು ಉಣಸ್ನಳ್ಳಿ ದೇವಸ್ಥಾನ ಇಷ್ಟು ಇಂಪ್ರೂವ್ ಆಗಿರ್ಬೇಕಾದ್ರೆ CP ಯೋಗೇಶ್ವರರು, VO ಇವೆಲ್ಲ ಕಾರಣಕರ್ತರಿದ್ದಾರೆ. ಇವತ್ತು ಏಕಾಏಕಿ ಹೋಗವ್ರೆ, ತೋಪನ್ ಗುಡಿಲಿ ಇರೋ ಪೂಜಾರಪ್ಪನ ತೆಳ್ಳವ್ರೆ, ಅವನ್ನ ಕೃಷ್ಣ ಅನ್ನೋರ್ನ ತೆಳ್ಬಿಟ್ಟು ಇವ್ರು ಹೋಗಿ ಪೂಜೆ ಮಾಡವ್ರು. ಇವ್ರು ಪೂಜೆ ಮಾಡ್ಬೇಕಾದ್ರೆ ಒಂದು ಒಡವೆನೇ ಹೋಯ್ತು, ಒಂದ್ ಇದೇ ಹೋಯ್ತು, ಯಾರು ಕೊಡ್ತಾರೆ? ಆಗ ಪೂಜಾರಿನ ಇಟ್ಕೋತಾರೆ. ಇಷ್ಟೇ ಇದ್ರ ಸಮಸ್ಯೆ ಇರೋದು. ಇದಕ್ಕೆಲ್ಲ ಮೂಲ ಕಾರಣನೇ ತಮ್ಮಯ್ಯನ ಮಗ ನಾಗೇಶ ಅನ್ನೋನೇ ಕಾರಣ. ಕಬ್ಬಳಮ್ಮ ತಂಗಿ ಬಿಸಲಮ್ಮನ ದೇವಸ್ಥಾನ ಇಲ್ಲಿ ನಾವು ನಮ್ಮ ತಂದೆಯರು ಮಾಡ್ಕೊಂಬರ್ತಿದ್ರು. ನಮ್ಮ ತಂದೆಯರಿಂದ ನಾವು ಇದು 4ನೇ ಬಾರಿ ಅರ್ಚಕನಾಗಿ ಸೇವೆ ಮಾಡ್ಕೊಂಡು ಬಂದಿದ್ದೇವೆ. 2019ರಿಂದ 6 ಜನ ಇದ್ದು 7ನೇವನು ನಂದದೆ ಅಂದ್ಬಿಟ್ಟು ಹಾಕೊಂಡು ಕೋರ್ಟಲ್ಲಿ ಅಲ್ಲಿ ಇಲ್ಲಿ ಇಲ್ಲದೇ ಆರೋಪಗಳೆಲ್ಲ ನಾನು ಇದು ಮಾಡ್ಕೊಂಡು ಬಂದಿದ್ದಾನೆ. ದಾಸೇಗೌಡ ಕುನ್ನೇಗೌಡ ನಮ್ಮದು ಅಂತ ಕೋರ್ಟ್ಗೆ ಅಪ್ಡೇಟ್ ಮಾಡಿದ್ದಾನೆ. ಅದ್ರ ಮುಖಾಂತರ ನಾವು ಇಲ್ಲಿ ದಾಖಲಾತಿಗಳನ್ನೆಲ್ಲ ಒದಗಿಸ್ಕೊಂಡು ಇದು ಮಾಡಿದ್ದೇವೆ. ಅವನು ಆಡಿಯೋ ವಂಶವೃಕ್ಷ ಕೊಡಿ ಅಂದರೆ ಒಬ್ಬಂದು ಕೊಟ್ಟಿದ್ದಾನೆ. ಇಲ್ಲಿ ನಮ್ಮ ತಾತನಿಂದ ನಾವು ಆಡಿಯೋ ವಂಶವೃಕ್ಷವನ್ನು ದಾಖಲಾತಿಯನ್ನು ರೆಡಿ ಮಾಡಿ ಕೊಟ್ಟಿದ್ರೆ ಎಲ್ಲ ಸುಳ್ಳು ಪತ್ರವನ್ನು ಇದು ಮಾಡಿದ್ದಾನೆ. ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.